ಭಾರತ ಮತ್ತೆ ಎಲ್ಲಿ ಯುದ್ಧ ಮಾಡಿಬಿಡುತ್ತೋ ಅನ್ನುವಂತಹ ಭಯದಿಂದ ಈಗ ಪಾಕಿಸ್ತಾನದಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇದೆ, ಪಾಕಿಸ್ತಾನದ ಸೇನೆ ಏನ್ ಮಾಡ್ತಾ ಇದೆ ಅನ್ನೋದನ್ನ ನೀವು ತಿಳ್ಕೊಳ್ಳೇಬೇಕು. ಈಗ ಯಾವ ರೀತಿಯ ವಾತಾವರಣ ಇದೆ ಅಂತಂದ್ರೆ, ಒಂದ್ ಕಡೆ ಯುವ ಸೇನೆ, ಮತ್ತೊಂದ್ ಕಡೆ ವೃದ್ಧ ಸೇನೆ, ಒಂದ್ ಕಡೆ ಯುವಕರು, ಮತ್ತೊಂದ್ ಕಡೆ ಮುದುಕರು. ನಮ್ಮ ಭಾರತೀಯ ಸೇನೆ ಯುವ ಶಕ್ತಿಯಿಂದ ತುಂಬಿದೆ, ಆ ಕಡೆ ಪಾಕಿಸ್ತಾನದವರು ಮುದುಕರನ್ನ ಕರ್ಕೊಂಡ್ ಬರುವಂತ ಪರಿಸ್ಥಿತಿ ಬಂದಿದೆ. ಅದು ಹೆಂಗೆ ಹೇಳ್ತಾ ಹೋಗ್ತೀನಿ ನೋಡಿ. ಒಂದ್ ಕಡೆ ಭಾರತದ ದಾಳಿಯ ಭಯದಲ್ಲಿ ಪಾಕಿಸ್ತಾನ ಏನ್ ಮಾಡ್ತಾ ಇದೆ ಅಂತಂದ್ರೆ, ಎಲ್ಲಿ ನಮ್ಮ ಮೇಲೆ ಯಾವಾಗ ಭಾರತ ಅಟ್ಯಾಕ್ ಮಾಡ್ಬಿಡುತ್ತೋ ಅಂತ ಹೇಳಿ ಆ ಪಾಕಿಸ್ತಾನದಲ್ಲಿರುವಂತಹ ಸೈನಿಕರು ಸೇನೆನೇ ಬಿಟ್ಟು ಓಡೋಗ್ತಾ ಇದ್ದಾರೆ. ನಾವು ಬೇಡಪ್ಪ ಈ ಪರಿಸ್ಥಿತಿ ಅಂತ ಹೇಳಿ ಸೇನೆನ ಬಿಡ್ತಾ ಇದ್ದಾರೆ ಸೈನಿಕರು. ನಮ್ಮ ಸೈನಿಕರು ಹಂಗಲ್ಲ, ಯಾವಾಗ ಅನೌನ್ಸ್ ಮಾಡ್ತಾರೆ ಅಂತ ಕಾಯ್ತಿದ್ದಾರೆ. ಒಂದೇ ಒಂದು ಆರ್ಡರ್ಗೋಸ್ಕರ ನಮ್ಮ ಭಾರತೀಯ ಸೈನಿಕರು ವೇಟ್ ಮಾಡ್ತಾ ಇದ್ದಾರೆ. ಒಂದೇ ಒಂದು ಆರ್ಡರ್ ಬಂತು, ಪಾಕಿಸ್ತಾನ ಉಡೀಸ್. ಸೈನಿಕರ ನಡೆಯಿಂದ ಆರ್ಮಿ ಚೀಫ್ ಮುನೀರ್ಗೆ ಒಂದ್ ರೀತಿ ಟೆನ್ಷನ್ ಆಗ್ಬಿಟ್ಟಿದೆ. ಸೈನಿಕರೆಲ್ಲ ಬಿಟ್ಟು ಓಡೋಗ್ತಿದ್ದಾರೆ, ಏನ್ ಮಾಡೋದು, ಯಾರನ್ನ ಕರ್ಕೊಂಡ್ ಬರೋದು ಯುದ್ಧ ಮಾಡಕ್ಕೆ ಅಂತ. ಹಿಂಗಾಗಿ ಆತ ಮಾಡ್ತಿರೋದೇನಂತಂದ್ರೆ, ರಿಟೈರ್ಡ್ ಆದ ಸೈನಿಕರನ್ನ ಮತ್ತೆ ಸೇನೆಗೆ ಸೇರಿಸೋದಕ್ಕೆ ನಿರ್ಧಾರ ಮಾಡಿದ್ದಾನೆ. ಯಾರು ಬರ್ತಾರೆ, ಈತ ನಿರ್ಧಾರ ಮಾಡ್ತಾನೆ. ರಿಟೈರ್ಡ್ ಆದವರು ಮತ್ತೆ ಸೇನೆಗೆ ಬರೋದಕ್ಕೆ ಸಾಧ್ಯನಾ? ಅವ್ರಿಗೆ ನಿಲ್ಲಕ್ಕಾಗಲ್ಲ. ಬಂದು ಏನ್ ಮಾಡ್ತಾರೋ ಅವರು. ಪಾಕಿಸ್ತಾನದಲ್ಲಿ ಈಗಾಗಲೇ ರಿಟೈರ್ಡ್ ಆದಂತ ಸೈನಿಕರನ್ನ ಮತ್ತೆ ವಾಪಸ್ ಕರ್ಕೊಂಡ್ ಬರೋದು ಅಂತಂದ್ರೆ ಸಾಧ್ಯನಾ? ಆಪರೇಷನ್ ಸಿಂಧೂರಕ್ಕೂ ಮುನ್ನ ಪಾಕಿಸ್ತಾನದಲ್ಲಿ ಒಂದ್ ರೀತಿ ಹಲ್ಚಲ್ ಕ್ರಿಯೇಟ್ ಆಗ್ಬಿಟ್ಟಿದೆ. ಒಂದೇ ದಿನದಲ್ಲಿ 40 ಲಕ್ಷ ಸೈನಿಕರನ್ನ ಪಾಕಿಸ್ತಾನ ನೇಮಿಸಿಕೊಂಡಿದೆ ಅಂತಂದ್ರೆ ಲೆಕ್ಕ ಹಾಕಿ ಅವ್ರಿಗೆ ಎಷ್ಟು ಭಯ ಶುರುವಾಗಿದೆ ಅಂತ. ನಿವೃತ್ತ ಸೈನಿಕರು ಯುದ್ಧಕ್ಕೆ ಸಿದ್ಧರಾಗಿರುವಂತೆ ಸೂಚನೆಯನ್ನ ಕೊಟ್ಟಿದ್ದಾರೆ ಪಾಕಿಸ್ತಾನದಲ್ಲಿ. ಈಗ ಸದ್ಯ ಕೆಲಸ ಮಾಡ್ತಾರೋ ಸೈನಿಕರು ಸೈನ್ಯವನ್ನೇ ಬಿಟ್ಟು ಹೋಗ್ತಾ ಇದ್ದಾರೆ. ನಿವೃತ್ತ ಸೈನಿಕರನ್ನ ಕರ್ಕೊಂಡ್ಬಂದು ನಿಲ್ಲಿಸ್ತಾ ಇದ್ದಾರೆ. ಪರಿಸ್ಥಿತಿ ಹೇಗ್ ಬರುತ್ತೆ ಅಂದ್ರೆ, ಪಾಕಿಸ್ತಾನದವರಿಗೆ ಒಂದ್ ಕಡೆ ಮುನೀರ್ ನಿಲ್ಬೇಕು, ಮತ್ತೊಂದ್ ಕಡೆ ಶಹಬಾಜ್ ಶರೀಫ್ ನಿಲ್ಬೇಕು, ಕೈಯಲ್ಲಿ ಬಂದೂಕ್ ಹಿಡ್ಕೊಂಡು ಶಸ್ತ್ರಾಸ್ತ್ರ ಸಮೇತರಾಗಿ ನಿವೃತ್ತ ಸೈನಿಕರು ತಯಾರಾಗುವಂತೆ ಸೇನೆ ಆದೇಶವನ್ನು ಹೊರಡಿಸಿದೆ. ಅಲ್ಲಿ 10 ರಿಂದ 15 ವರ್ಷದಲ್ಲಿ ಪಾಕ್ ಸೇನೆ ಪಾತಾಳವನ್ನ ಕಂಡಿದೆ. ನಿನ್ನೆ ನಾವು ಹೇಳ್ತಾ ಇದ್ವಿ, ಪಾಕಿಸ್ತಾನದ ರ್ಯಾಂಕಿಂಗ್ ಇರೋದು 12, ನಮ್ಮ ಭಾರತೀಯ ಸೇನೆಯ ರ್ಯಾಂಕಿಂಗ್ 4. ಶಸ್ತ್ರಾಸ್ತ್ರ, ನ್ಯೂಕ್ಲಿಯರ್ ಬಾಂಬ್ಸ್, ವೆಪನ್ಸ್, ಯುದ್ಧ ವಾಹನ, ಯುದ್ಧ ವಾಹಕ ನಮ್ಮಲ್ಲಿಯೇ ಜಾಸ್ತಿ ಇರೋದು. ವಿಶ್ವದಲ್ಲೇ 7ನೇ ಸ್ಥಾನದಲ್ಲಿದೆ ಸೇನೆ, ಈಗ 12ನೇ ಸ್ಥಾನಕ್ಕೆ ಇಳಿದಿದೆ. ಪಾಕಿಸ್ತಾನಿ ಯುವಕರು ಸೇನೆ ಸೇರೋದಕ್ಕೆ ಹಿಂದೇಟು ಹಾಕ್ತಿದ್ದಾರೆ. ಹೊಸ ಸೈನಿಕರ ನೇಮಕಾತಿಗೂ ಪಾಕಿಸ್ತಾನ ಬಳಿ ಹಣ ಇಲ್ಲ. ಹೊಸದಾಗಿ ನೇಮಕ ಮಾಡಿಕೊಂಡ್ರೆ ಅವರಿಗೆ ದುಡ್ಡು ಕೊಡಬೇಕಲ್ಲ. ಆದ್ದರಿಂದ ವೃದ್ಧ ಸೈನಿಕರನ್ನ ಮತ್ತೆ ಪಾಕಿಸ್ತಾನ್ ಕರೆಸ್ತಾ ಇದೆ. ಪಹಲ್ಗಾಮ್, ದೆಹಲಿ ದಾಳಿಯ ಮೂಲಕ ಸೇನೆ ಉತ್ಸಾಹವನ್ನು ಹೆಚ್ಚೋದಕ್ಕೆ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ವಯಸ್ಸಾದವ್ರನ್ನ ಕರ್ಕೊಂಡು ಬಂದು ನೀವು ಯುದ್ಧಕ್ಕೆ ನಿಲ್ಲಿಸಿದ್ರೆ ಅವರಿಗೆ AK-47 ಗನ್ ಹಿಡಿಯಕ್ಕೆ ಬರುತ್ತಾ? ಬಿದ್ದೋಗ್ಬಿಡ್ತಾರ ಅಲ್ಲೇ. ಅವರು ಕೈಯಲ್ಲಿ ಬಾಂಬ್ ಕೊಟ್ರೆ ಭಾರ ಆಗಿ ಅಲ್ಲೇ ಕಾಲ್ ಕೆಳಗಡೆ ಹಾಕೊಂಡು ಬ್ಲಾಸ್ಟ್ ಮಾಡ್ಕೊಂಡ್ಬಿಡ್ತಾರೆ. ಅಂತವ್ರನ್ನ ನೀವು ಕರ್ಕೊಂಡ್ಬರ್ತೀರಾ? ಕರ್ಕೊಂಬನ್ನಿ. ಮುಲ್ಲಾ ಜನರಲ್ ನಡೆ ಉಲ್ಟಾ ಹೊಡೆದಂತಿದೆ ಅಂತ. ಯಾಕಂದ್ರೆ ಯಾರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ, ನಾವು ಬರಲ್ಲ ಅಂತ ಹೇಳ್ತಿದಾರಂತೆ. ಇರೋ ಸೈನಿಕರು ಬಿಟ್ಟು ಓಡ್ತಾ ಇದ್ದಾರೆ. ನಿವೃತ್ತ ಸೈನಿಕರು ನಾವು ಬರಲ್ಲ ಅಂತ ಹೇಳ್ತಿದ್ದಾರೆ. ಮುಂದೇನು? ಮುಲ್ಲಾ ಮುನೀರೇ ಬರ್ಬೇಕೀಗ. ಹಲ್ಚಲ್, ಭಯ ಎಲ್ಲ ಒಟ್ಟೊಟ್ಟಿಗೆ ಕಾಡ್ತಾ ಇದೆ ಪಾಕಿಸ್ತಾನದವರಿಗೆ. ಇಷ್ಟಿದ್ದು ದಿಮಾಕ್ ಬೇರೆ ಅವರು. ಇನ್ನು ನೆಕ್ಸ್ಟ್, ಭಾರತ ಮತ್ತೆ ಎಲ್ಲಿ ಯುದ್ಧ ಮಾಡಿಬಿಡುತ್ತೋ ಅನ್ನುವಂತಹ ಭಯದಿಂದ ಈಗ ಪಾಕಿಸ್ತಾನದಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇದೆ, ಪಾಕಿಸ್ತಾನದ ಸೇನೆ ಏನ್ ಮಾಡ್ತಾ ಇದೆ ಅನ್ನೋದನ್ನ ನೀವು ತಿಳ್ಕೊಳ್ಳೇಬೇಕು. ಈಗ ಯಾವ ರೀತಿಯ ವಾತಾವರಣ ಇದೆ ಅಂತಂದ್ರೆ, ಒಂದ್ ಕಡೆ ಯುವ ಸೇನೆ, ಮತ್ತೊಂದ್ ಕಡೆ ವೃದ್ಧ ಸೇನೆ, ಒಂದ್ ಕಡೆ ಯುವಕರು, ಮತ್ತೊಂದ್ ಕಡೆ ಮುದುಕರು. ನಮ್ಮ ಭಾರತೀಯ ಸೇನೆ ಯುವ ಶಕ್ತಿಯಿಂದ ತುಂಬಿದೆ, ಆ ಕಡೆ ಪಾಕಿಸ್ತಾನದವರು ಮುದುಕರನ್ನ ಕರ್ಕೊಂಡ್ ಬರುವಂತ ಪರಿಸ್ಥಿತಿ ಬಂದಿದೆ. ಅದು ಹೆಂಗೆ ಹೇಳ್ತಾ ಹೋಗ್ತೀನಿ ನೋಡಿ. ಒಂದ್ ಕಡೆ ಭಾರತದ ದಾಳಿಯ ಭಯದಲ್ಲಿ ಪಾಕಿಸ್ತಾನ ಏನ್ ಮಾಡ್ತಾ ಇದೆ ಅಂತಂದ್ರೆ, ಎಲ್ಲಿ ನಮ್ಮ ಮೇಲೆ ಯಾವಾಗ ಭಾರತ ಅಟ್ಯಾಕ್ ಮಾಡ್ಬಿಡುತ್ತೋ ಅಂತ ಹೇಳಿ ಆ ಪಾಕಿಸ್ತಾನದಲ್ಲಿರುವಂತಹ ಸೈನಿಕರು ಸೇನೆನೇ ಬಿಟ್ಟು ಓಡೋಗ್ತಾ ಇದ್ದಾರೆ. ನಾವು ಬೇಡಪ್ಪ ಈ ಪರಿಸ್ಥಿತಿ ಅಂತ ಹೇಳಿ ಸೇನೆನ ಬಿಡ್ತಾ ಇದ್ದಾರೆ ಸೈನಿಕರು. ನಮ್ಮ ಸೈನಿಕರು ಹಂಗಲ್ಲ, ಯಾವಾಗ ಅನೌನ್ಸ್ ಮಾಡ್ತಾರೆ ಅಂತ ಕಾಯ್ತಿದ್ದಾರೆ. ಒಂದೇ ಒಂದು ಆರ್ಡರ್ಗೋಸ್ಕರ ನಮ್ಮ ಭಾರತೀಯ ಸೈನಿಕರು ವೇಟ್ ಮಾಡ್ತಾ ಇದ್ದಾರೆ. ಒಂದೇ ಒಂದು ಆರ್ಡರ್ ಬಂತು, ಪಾಕಿಸ್ತಾನ ಉಡೀಸ್. ಸೈನಿಕರ ನಡೆಯಿಂದ ಆರ್ಮಿ ಚೀಫ್ ಮುನೀರ್ಗೆ ಒಂದ್ ರೀತಿ ಟೆನ್ಷನ್ ಆಗ್ಬಿಟ್ಟಿದೆ. ಸೈನಿಕರೆಲ್ಲ ಬಿಟ್ಟು ಓಡೋಗ್ತಿದ್ದಾರೆ, ಏನ್ ಮಾಡೋದು, ಯಾರನ್ನ ಕರ್ಕೊಂಡ್ ಬರೋದು ಯುದ್ಧ ಮಾಡಕ್ಕೆ ಅಂತ. ಹಿಂಗಾಗಿ ಆತ ಮಾಡ್ತಿರೋದೇನಂತಂದ್ರೆ,
ರಿಟೈರ್ಡ್ ಆದ ಸೈನಿಕರನ್ನ ಮತ್ತೆ ಸೇನೆಗೆ ಸೇರಿಸೋದಕ್ಕೆ ನಿರ್ಧಾರ ಮಾಡಿದ್ದಾನೆ. ಯಾರು ಬರ್ತಾರೆ? ಈತ ನಿರ್ಧಾರ ಮಾಡ್ತಾನೆ. ರಿಟೈರ್ಡ್ ಆದವರು ಮತ್ತೆ ಸೇನೆಗೆ ಬರೋದಕ್ಕೆ ಸಾಧ್ಯನಾ? ಅವ್ರಿಗೆ ನಿಲ್ಲಕ್ಕಾಗಲ್ಲ. ಬಂದು ಏನ್ ಮಾಡ್ತಾರೋ ಅವರು? ಪಾಕಿಸ್ತಾನದಲ್ಲಿ ಈಗಾಗಲೇ ರಿಟೈರ್ಡ್ ಆದಂತ ಸೈನಿಕರನ್ನ ಮತ್ತೆ ವಾಪಸ್ ಕರ್ಕೊಂಡ್ ಬರೋದು ಅಂತಂದ್ರೆ ಸಾಧ್ಯನಾ? ಆಪರೇಷನ್ ಸಿಂಧೂರಕ್ಕೂ ಮುನ್ನ ಪಾಕಿಸ್ತಾನದಲ್ಲಿ ಒಂದ್ ರೀತಿ ಹಲ್ಚಲ್ ಕ್ರಿಯೇಟ್ ಆಗ್ಬಿಟ್ಟಿದೆ. ಒಂದೇ ದಿನದಲ್ಲಿ 40 ಲಕ್ಷ ಸೈನಿಕರನ್ನ ಪಾಕಿಸ್ತಾನ ನೇಮಿಸಿಕೊಂಡಿದೆ ಅಂತಂದ್ರೆ ಲೆಕ್ಕ ಹಾಕಿ ಅವ್ರಿಗೆ ಎಷ್ಟು ಭಯ ಶುರುವಾಗಿದೆ ಅಂತ. ನಿವೃತ್ತ ಸೈನಿಕರು ಯುದ್ಧಕ್ಕೆ ಸಿದ್ಧರಾಗಿರುವಂತೆ ಸೂಚನೆಯನ್ನ ಕೊಟ್ಟಿದ್ದಾರೆ ಪಾಕಿಸ್ತಾನದಲ್ಲಿ. ಈಗ ಸದ್ಯ ಕೆಲಸ ಮಾಡ್ತಾ ಇರೋ ಸೈನಿಕರು ಸೈನ್ಯವನ್ನೇ ಬಿಟ್ಟು ಹೋಗ್ತಾ ಇದ್ದಾರೆ. ನಿವೃತ್ತ ಸೈನಿಕರನ್ನ ಕರ್ಕೊಂಡ್ಬಂದು ನಿಲ್ಲಿಸ್ತಾ ಇದ್ದಾರೆ. ಪರಿಸ್ಥಿತಿ ಹೇಗೆ ಬರುತ್ತೆ ಅಂದ್ರೆ ಪಾಕಿಸ್ತಾನದವರಿಗೆ ಒಂದ್ ಕಡೆ ಮುನೀರ್ ನಿಲ್ಬೇಕು, ಮತ್ತೊಂದ್ ಕಡೆ ಶಹಬಾಜ್ ಶರೀಫ್ ನಿಲ್ಬೇಕು, ಕೈಯಲ್ಲಿ ಬಂದೂಕ್ ಹಿಡ್ಕೊಂಡು ಶಸ್ತ್ರಾಸ್ತ್ರ ಸಮೇತರಾಗಿ ನಿವೃತ್ತ ಸೈನಿಕರು ತಯಾರಾಗುವಂತೆ ಸೇನೆ ಆದೇಶವನ್ನು ಹೊರಡಿಸಿದೆ. ಅಲ್ಲಿ 10 ರಿಂದ 15 ವರ್ಷದಲ್ಲಿ ಪಾಕ್ ಸೇನೆ ಪಾತಾಳವನ್ನ ಕಂಡಿದೆ. ನಿನ್ನೆ ನಾವು ಹೇಳ್ತಾ ಇದ್ವಿ, ಪಾಕಿಸ್ತಾನದ ರ್ಯಾಂಕಿಂಗ್ ಇರೋದು 12, ನಮ್ಮ ಭಾರತೀಯ ಸೇನೆಯ ರ್ಯಾಂಕಿಂಗ್ 4. ಶಸ್ತ್ರಾಸ್ತ್ರ, ನ್ಯೂಕ್ಲಿಯರ್ ಬಾಂಬ್ಸ್, ವೆಪನ್ಸ್, ಯುದ್ಧ ವಾಹನ, ಯುದ್ಧ ವಾಹಕ ನಮ್ಮಲ್ಲಿಯೇ ಜಾಸ್ತಿ ಇರೋದು. ವಿಶ್ವದಲ್ಲೇ 7ನೇ ಸ್ಥಾನದಲ್ಲಿದೆ ಸೇನೆ, ಈಗ 12ನೇ ಸ್ಥಾನಕ್ಕೆ ಇಳಿದಿದೆ. ಪಾಕಿಸ್ತಾನಿ ಯುವಕರು ಸೇನೆ ಸೇರೋದಕ್ಕೆ ಹಿಂದೇಟು ಹಾಕ್ತಿದ್ದಾರೆ. ಹೊಸ ಸೈನಿಕರ ನೇಮಕಾತಿಗೂ ಪಾಕಿಸ್ತಾನ ಬಳಿ ಹಣ ಇಲ್ಲ. ಹೊಸದಾಗಿ ನೇಮಕ ಮಾಡಿಕೊಂಡ್ರೆ ಅವರಿಗೆ ದುಡ್ಡು ಕೊಡಬೇಕಲ್ಲ. ಆದ್ದರಿಂದ ವೃದ್ಧ ಸೈನಿಕರನ್ನ ಮತ್ತೆ ಪಾಕಿಸ್ತಾನ್ ಕರೆಸ್ತಾ ಇದೆ. ಪಹಲ್ಗಾಮ್, ದೆಹಲಿ ದಾಳಿಯ ಮೂಲಕ ಸೇನೆ ಉತ್ಸಾಹವನ್ನು ಹೆಚ್ಚೋದಕ್ಕೆ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ವಯಸ್ಸಾದವ್ರನ್ನ ಕರ್ಕೊಂಡು ಬಂದು ನೀವು ಯುದ್ಧಕ್ಕೆ ನಿಲ್ಲಿಸಿದ್ರೆ ಅವರಿಗೆ AK-47 ಗನ್ ಹಿಡಿಯಕ್ಕೆ ಬರುತ್ತಾ? ಬಿದ್ದೋಗ್ಬಿಡ್ತಾರ ಅಲ್ಲೇ. ಅವರು ಕೈಯಲ್ಲಿ ಬಾಂಬ್ ಕೊಟ್ರೆ ಭಾರ ಆಗಿ ಅಲ್ಲೇ ಕಾಲ್ ಕೆಳಗಡೆ ಹಾಕೊಂಡು ಬ್ಲಾಸ್ಟ್ ಮಾಡ್ಕೊಂಡ್ಬಿಡ್ತಾರೆ. ಅಂತವ್ರನ್ನ ನೀವು ಕರ್ಕೊಂಡ್ಬರ್ತೀರಾ? ಕರ್ಕೊಂಬನ್ನಿ. ಮುಲ್ಲಾ ಜನರಲ್ ನಡೆ ಉಲ್ಟಾ ಹೊಡೆದಂತಿದೆ ಅಂತ. ಯಾಕಂದ್ರೆ ಯಾರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ, ನಾವು ಬರಲ್ಲ ಅಂತ ಹೇಳ್ತಿದಾರಂತೆ. ಇರೋ ಸೈನಿಕರು ಬಿಟ್ಟು ಓಡ್ತಾ ಇದ್ದಾರೆ. ನಿವೃತ್ತ ಸೈನಿಕರು ನಾವು ಬರಲ್ಲ ಅಂತ ಹೇಳ್ತಿದ್ದಾರೆ. ಮುಂದೇನು? ಮುಲ್ಲಾ ಮುನೀರೇ ಬರ್ಬೇಕೀಗ. ಹಲ್ಚಲ್, ಭಯ ಎಲ್ಲ ಒಟ್ಟೊಟ್ಟಿಗೆ ಕಾಡ್ತಾ ಇದೆ ಪಾಕಿಸ್ತಾನದವರಿಗೆ. ಇಷ್ಟಿದ್ದು ದಿಮಾಕ್ ಬೇರೆ ಅವರು. ಇನ್ನು ನೆಕ್ಸ್ಟ್, ಭಾರತ ಮತ್ತೆ ಎಲ್ಲಿ ಯುದ್ಧ ಮಾಡ್ಬಿಡುತ್ತೋ ಅನ್ನುವಂತಹ ಭಯದಿಂದ ಈಗ ಪಾಕಿಸ್ತಾನದಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇದೆ, ಪಾಕಿಸ್ತಾನದ ಸೇನೆ ಏನ್ ಮಾಡ್ತಾ ಇದೆ ಅನ್ನೋದನ್ನ ನೀವು ತಿಳ್ಕೊಳ್ಳೇಬೇಕು. ಈಗ ಯಾವ ರೀತಿಯ ವಾತಾವರಣ ಇದೆ ಅಂತಂದ್ರೆ, ಒಂದ್ ಕಡೆ ಯುವ ಸೇನೆ, ಮತ್ತೊಂದ್ ಕಡೆ ವೃದ್ಧ ಸೇನೆ. ಒಂದ್ ಕಡೆ ಯುವಕರು, ಮತ್ತೊಂದ್ ಕಡೆ ಮುದುಕರು. ನಮ್ಮ ಭಾರತೀಯ ಸೇನೆ ಯುವ ಶಕ್ತಿಯಿಂದ ತುಂಬಿದೆ. ಆ ಕಡೆ ಪಾಕಿಸ್ತಾನದವರು ಮುದುಕರನ್ನ ಕರ್ಕೊಂಡ್ ಬರುವಂತ ಪರಿಸ್ಥಿತಿ ಬಂದಿದೆ. ಅದು ಹೆಂಗೆ ಹೇಳ್ತಾ ಹೋಗ್ತೀನಿ ನೋಡಿ. ಒಂದ್ ಕಡೆ ಭಾರತದ ದಾಳಿಯ ಭಯದಲ್ಲಿ ಪಾಕಿಸ್ತಾನ ಏನ್ ಮಾಡ್ತಾ ಇದೆ ಅಂತಂದ್ರೆ, ಎಲ್ಲಿ ನಮ್ಮ ಮೇಲೆ ಯಾವಾಗ ಭಾರತ ಅಟ್ಯಾಕ್ ಮಾಡ್ಬಿಡುತ್ತೋ ಅಂತ ಹೇಳಿ ಆ ಪಾಕಿಸ್ತಾನದಲ್ಲಿರುವಂತಹ ಸೈನಿಕರು ಸೇನೆನೇ ಬಿಟ್ಟು ಓಡೋಗ್ತಾ ಇದ್ದಾರೆ. ನಾವು ಬೇಡಪ್ಪ ಈ ಪರಿಸ್ಥಿತಿ ಅಂತ ಹೇಳಿ ಸೇನೆನ ಬಿಡ್ತಾ ಇದ್ದಾರೆ ಸೈನಿಕರು. ನಮ್ಮ ಸೈನಿಕರು ಹಂಗಲ್ಲ, ಯಾವಾಗ ಅನೌನ್ಸ್ ಮಾಡ್ತಾರೆ ಅಂತ ಕಾಯ್ತಿದ್ದಾರೆ. ಒಂದೇ ಒಂದು ಆರ್ಡರ್ಗೋಸ್ಕರ ನಮ್ಮ ಭಾರತೀಯ ಸೈನಿಕರು ವೇಟ್ ಮಾಡ್ತಾ ಇದ್ದಾರೆ. ಒಂದೇ ಒಂದು ಆರ್ಡರ್ ಬಂತು, ಪಾಕಿಸ್ತಾನ ಉಡೀಸ್. ಸೈನಿಕರ ನಡೆಯಿಂದ ಆರ್ಮಿ ಚೀಫ್ ಮುನೀರ್ಗೆ ಒಂದ್ ರೀತಿ ಟೆನ್ಷನ್ ಆಗ್ಬಿಟ್ಟಿದೆ. ಸೈನಿಕರೆಲ್ಲ ಬಿಟ್ಟು ಓಡೋಗ್ತಿದ್ದಾರೆ, ಏನ್ ಮಾಡೋದು, ಯಾರನ್ನ ಕರ್ಕೊಂಡ್ ಬರೋದು ಯುದ್ಧ ಮಾಡಕ್ಕೆ ಅಂತ. ಹಿಂಗಾಗಿ ಆತ ಮಾಡ್ತಿರೋದೇನಂತಂದ್ರೆ, ರಿಟೈರ್ಡ್ ಆದ ಸೈನಿಕರನ್ನ ಮತ್ತೆ ಸೇನೆಗೆ ಸೇರಿಸೋದಕ್ಕೆ ನಿರ್ಧಾರ ಮಾಡಿದ್ದಾನೆ. ಯಾರು ಬರ್ತಾರೆ? ಈತ ನಿರ್ಧಾರ ಮಾಡ್ತಾನೆ. ರಿಟೈರ್ಡ್ ಆದವರು ಮತ್ತೆ ಸೇನೆಗೆ ಬರೋದಕ್ಕೆ ಸಾಧ್ಯನಾ? ಅವ್ರಿಗೆ ನಿಲ್ಲಕ್ಕಾಗಲ್ಲ. ಬಂದು ಏನ್ ಮಾಡ್ತಾರೋ ಅವರು? ಪಾಕಿಸ್ತಾನದಲ್ಲಿ ಈಗಾಗಲೇ ರಿಟೈರ್ಡ್ ಆದಂತ ಸೈನಿಕರನ್ನ ಮತ್ತೆ ವಾಪಸ್ ಕರ್ಕೊಂಡ್ ಬರೋದು ಅಂತಂದ್ರೆ ಸಾಧ್ಯನಾ? ಆಪರೇಷನ್ ಸಿಂಧೂರಕ್ಕೂ ಮುನ್ನ ಪಾಕಿಸ್ತಾನದಲ್ಲಿ ಒಂದ್ ರೀತಿ ಹಲ್ಚಲ್ ಕ್ರಿಯೇಟ್ ಆಗ್ಬಿಟ್ಟಿದೆ. ಒಂದೇ ದಿನದಲ್ಲಿ 40 ಲಕ್ಷ ಸೈನಿಕರನ್ನ ಪಾಕಿಸ್ತಾನ ನೇಮಿಸಿಕೊಂಡಿದೆ ಅಂತಂದ್ರೆ ಲೆಕ್ಕ ಹಾಕಿ ಅವ್ರಿಗೆ ಎಷ್ಟು ಭಯ ಶುರುವಾಗಿದೆ ಅಂತ. ನಿವೃತ್ತ ಸೈನಿಕರು ಯುದ್ಧಕ್ಕೆ ಸಿದ್ಧರಾಗಿರುವಂತೆ ಸೂಚನೆಯನ್ನ ಕೊಟ್ಟಿದ್ದಾರೆ ಪಾಕಿಸ್ತಾನದಲ್ಲಿ. ಈಗ ಸದ್ಯ ಕೆಲಸ ಮಾಡ್ತಾ ಇರೋ ಸೈನಿಕರು ಸೈನ್ಯವನ್ನೇ ಬಿಟ್ಟು ಹೋಗ್ತಾ ಇದ್ದಾರೆ. ನಿವೃತ್ತ ಸೈನಿಕರನ್ನ ಕರ್ಕೊಂಡ್ಬಂದು ನಿಲ್ಲಿಸ್ತಾ ಇದ್ದಾರೆ. ಪರಿಸ್ಥಿತಿ ಹೇಗೆ ಬರುತ್ತೆ ಅಂದ್ರೆ ಪಾಕಿಸ್ತಾನದವರಿಗೆ ಒಂದ್ ಕಡೆ ಮುನೀರ್ ನಿಲ್ಬೇಕು, ಮತ್ತೊಂದ್ ಕಡೆ ಶಹಬಾಜ್ ಶರೀಫ್ ನಿಲ್ಬೇಕು, ಕೈಯಲ್ಲಿ ಬಂದೂಕ್ ಹಿಡ್ಕೊಂಡು ಶಸ್ತ್ರಾಸ್ತ್ರ ಸಮೇತರಾಗಿ ನಿವೃತ್ತ ಸೈನಿಕರು ತಯಾರಾಗುವಂತೆ ಸೇನೆ ಆದೇಶವನ್ನು ಹೊರಡಿಸಿದೆ. ಅಲ್ಲಿ 10 ರಿಂದ 15 ವರ್ಷದಲ್ಲಿ ಪಾಕ್ ಸೇನೆ ಪಾತಾಳವನ್ನ ಕಂಡಿದೆ. ನಿನ್ನೆ ನಾವು ಹೇಳ್ತಾ ಇದ್ವಿ,
ಪಾಕಿಸ್ತಾನದ ರ್ಯಾಂಕಿಂಗ್ ಇರೋದು 12. ನಮ್ಮ ಭಾರತೀಯ ಸೇನೆಯ ರ್ಯಾಂಕಿಂಗ್ 4. ಶಸ್ತ್ರಾಸ್ತ್ರ, ನ್ಯೂಕ್ಲಿಯರ್ ಬಾಂಬ್ಸ್, ವೆಪನ್ಸ್, ಯುದ್ಧ ವಾಹನ, ಯುದ್ಧ ವಾಹಕ ನಮ್ಮಲ್ಲಿಯೇ ಜಾಸ್ತಿ ಇರೋದು. ವಿಶ್ವದಲ್ಲೇ 7ನೇ ಸ್ಥಾನದಲ್ಲಿದೆ ಸೇನೆ, ಈಗ 12ನೇ ಸ್ಥಾನಕ್ಕೆ ಇಳಿದಿದೆ. ಪಾಕಿಸ್ತಾನಿ ಯುವಕರು ಸೇನೆ ಸೇರೋದಕ್ಕೆ ಹಿಂದೇಟು ಹಾಕ್ತಿದ್ದಾರೆ. ಹೊಸ ಸೈನಿಕರ ನೇಮಕಾತಿಗೂ ಪಾಕಿಸ್ತಾನ ಬಳಿ ಹಣ ಇಲ್ಲ. ಹೊಸದಾಗಿ ನೇಮಕ ಮಾಡಿಕೊಂಡ್ರೆ ಅವರಿಗೆ ದುಡ್ಡು ಕೊಡಬೇಕಲ್ಲ. ಆದ್ದರಿಂದ ವೃದ್ಧ ಸೈನಿಕರನ್ನ ಮತ್ತೆ ಪಾಕಿಸ್ತಾನ್ ಕರೆಸ್ತಾ ಇದೆ. ಪಹಲ್ಗಾಮ್, ದೆಹಲಿ ದಾಳಿಯ ಮೂಲಕ ಸೇನೆ ಉತ್ಸಾಹವನ್ನು ಹೆಚ್ಚೋದಕ್ಕೆ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ವಯಸ್ಸಾದವ್ರನ್ನ ಕರ್ಕೊಂಡು ಬಂದು ನೀವು ಯುದ್ಧಕ್ಕೆ ನಿಲ್ಲಿಸಿದ್ರೆ ಅವರಿಗೆ AK-47 ಗನ್ ಹಿಡಿಯಕ್ಕೆ ಬರುತ್ತಾ? ಬಿದ್ದೋಗ್ಬಿಡ್ತಾರ ಅಲ್ಲೇ. ಅವರು ಕೈಯಲ್ಲಿ ಬಾಂಬ್ ಕೊಟ್ರೆ ಭಾರ ಆಗಿ ಅಲ್ಲೇ ಕಾಲ್ ಕೆಳಗಡೆ ಹಾಕೊಂಡು ಬ್ಲಾಸ್ಟ್ ಮಾಡ್ಕೊಂಡ್ಬಿಡ್ತಾರೆ. ಅಂತವ್ರನ್ನ ನೀವು ಕರ್ಕೊಂಡ್ಬರ್ತೀರಾ? ಕರ್ಕೊಂಬನ್ನಿ. ಮುಲ್ಲಾ ಜನರಲ್ ನಡೆ ಉಲ್ಟಾ ಹೊಡೆದಂತಿದೆ ಅಂತ. ಯಾಕಂದ್ರೆ ಯಾರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ, ನಾವು ಬರಲ್ಲ ಅಂತ ಹೇಳ್ತಿದಾರಂತೆ. ಇರೋ ಸೈನಿಕರು ಬಿಟ್ಟು ಓಡ್ತಾ ಇದ್ದಾರೆ. ನಿವೃತ್ತ ಸೈನಿಕರು ನಾವು ಬರಲ್ಲ ಅಂತ ಹೇಳ್ತಿದ್ದಾರೆ. ಮುಂದೇನು? ಮುಲ್ಲಾ ಮುನಿರೇ ಬರ್ಬೇಕೀಗ. ಹಲ್ಚಲ್, ಭಯ ಎಲ್ಲ ಒಟ್ಟೊಟ್ಟಿಗೆ ಕಾಡ್ತಾ ಇದೆ ಪಾಕಿಸ್ತಾನದವರಿಗೆ. ಇಷ್ಟಿದ್ದು ದಿಮಾಕ್ ಬೇರೆ. ಇನ್ನು ನೆಕ್ಸ್ಟ್